하나님께서 세상을 창조하실 때 왜 사람을 창조했는지 알아요? ದೇವರು ಸರ್ವವನ್ನ ಸೃಷ್ಟಿ ಮಾಡುವಾಗ ಯಾಕೆ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಾರೆ ಗೊತ್ತಾ? 하나님께서 세상을 창조하시고 맨 마지막에 사람을 창조하셨잖아요. ಎಲ್ಲವನ್ನ ಸೃಷ್ಟಿ ಮಾಡಿದ್ರು, ಲಾಸ್ಟ್ ಅಲ್ಲಿ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿ. 그 세상을 먼저 창조했죠. 하늘과 땅과 별과 바다와 그리고 그 가운데 있는 모든 생물들을 먼저 창조했죠. ಮೊದಲು ದೇವರು ಸರ್ವವನ್ನ ಸೃಷ್ಟಿ ಮಾಡುವಂತ ಇದರಲ್ಲಿ ನಾವು ನೋಡ್ತೇವೆ. 그리고 맨 마지막에 사람을 창조했죠. ಎಲ್ಲ ಸೃಷ್ಟಿಯಲ್ಲಿರುವಂತ ಸರ್ವವನ್ನ ಸೃಷ್ಟಿಸಿದ ನಂತರ ಕೊನೆಯಲ್ಲಿ ಮನುಷ್ಯನನ್ನ ಸೃಷ್ಟಿಸುತ್ತಾರೆ. 왜 하나님이 세상을 창조하고 사람을 창조했는지 그걸 알게 되면은 성경이 잘 읽혀져요. ಯಾಕೆ ಸರ್ವವನ್ನ ಸೃಷ್ಟಿಸಿದ ನಂತರ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ಎಂಬುದಾಗಿ ನಮಗೆ ಅರ್ಥವಾಗದೇ ಇದ್ರು ಬೈಬಲ್ ಅಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥವನ್ನ ತಿಳಿಯಪಡಿಸುತ್ತದೆ. 한번 생각해 봅시다. ಸ್ವಲ್ಪ ಯೋಚನೆ ಮಾಡಿ. 하나님이 왜 세상을 맨 먼저 창조했느냐? ಯಾಕೆ ನನಗಿಂತ ಮುಂಚಿತವಾಗಿಯೇ ವಿಶ್ವವನ್ನ ದೇವರು ಸೃಷ್ಟಿಸಿದರು? 왜 사람을 창조했느냐? ಯಾಕೆ ಈ ಬ್ರಹ್ಮಾಂಡವನ್ನ ದೇವರು ಸೃಷ್ಟಿಸಿದ್ದಾರೆ? 여러분, 하나님이 있을 곳이 없어서 세상을 창조했습니까? ದೇವರು ಸುಮ್ಮನೆ ಈ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರಾ? 하나님은 동물을 왜 창조했고 세상을 왜 창조했느냐? ಯಾಕೆ ಪ್ರಾಣಿ ಪಕ್ಷಿಗಳನ್ನ ಈ ರೀತಿಯಲ್ಲಿ ಸರ್ವವನ್ನ ದೇವರು ಸೃಷ್ಟಿ ಮಾಡಲು ತೀರ್ಮಾನ ತೆಗೆದುಕೊಂಡು ಸೃಷ್ಟಿಸಿದ್ದಾರೆ? 하나님이 그냥 심심해서 세상을 창조했습니까? 할 일이 없어서? ಸುಮ್ಮನೆ ಅವ್ರಿಗೆ ಬೇಜಾರಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಏನಾದ್ರೂ ಮಾಡಕ್ ಕೆಲಸ ಇಲ್ವಲ್ಲ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ ಅನ್ಕೊಂಡಿದ್ದೀರಾ? 여러분, 하나님은 이 세상이 없어도 하나님으로서 창세 이전부터 영원 전부터 from eternity 영원 전부터 계셨던 분이에요. ದೇವರು ಅವರು ನಿರಂತರವಾಗಿರುವಂತಹ ದೇವರು. ಎಟರ್ನಿಟಿ ಎಂಬುದಾಗಿ ಇದೆ, ನಿರಂತರವಾಗಿರುವಂತವ್ರು. ಅವರೇ ಆದಿ, ಅವರೇ ಅಂತ್ಯ. 근데 하나님이 왜 세상을 창조하셨냐 이지. ಹಾಗಿದ್ದಾಗ್ಯೂ ಅವರು ಯಾಕೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ತೀರ್ಮಾನ ತೆಗೆದುಕೊಂಡರು? 성경에는 그 목적이 기록이 안 돼 있죠. ಸತ್ಯವೇದದಲ್ಲಿ ಕೂಡ ಹಾಗೆ ನಮಗೆಲ್ಲ ಅರ್ಥ ಆಗೋದು ಕಷ್ಟ. 성경의 제일 첫머리 창세기 1장 1절부터는 세상을 창조했다는 말씀부터 시작하잖아요. ಆದಿಕಾಂಡ ಪುಸ್ತಕದಿಂದ ಕೂಡ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಪ್ರಾರಂಭದಿಂದ ಹೇಳುವಂತದ್ರ ಕುರಿತು ನಾವು ನೋಡಬಹುದು. 하나님이 심심해서 세상을 창조했는지 ದೇವರು ಸುಮ್ಮನೆ ವ್ಯರ್ಥವಾಗಿ ಅಲ್ಲ, ಒಂದು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ್ದಾರೆ. 하나님이 있을 곳이 없어서 세상을 창조했는지 ದೇವರು ಸುಮ್ಮನಿರ್ಲಿಕ್ಕೆ ಏನಿಲ್ಲ ಅದಕ್ಕಾಗಿ ಸೃಷ್ಟಿಸಿದ್ದಾರೆ ಎಂಬುದಾಗಿ ಅಲ್ಲ. 세상을 창조한 목적이 성경에 없어요. ಯಾಕೆಲ್ಲ ಸೃಷ್ಟಿಸಿದ್ದಾರೆ ಅನ್ನುವಂಥದ್ದು ಸತ್ಯವೇದದ ಮೂಲಕ ನಮಗೆ ವೇಗವಾಗಿ ಅರ್ಥವಾಗದೇ ಇರಬಹುದು. 그런데 성경에 없는 것은 우리가 애써서 알 필요는 없어요. ಒಂದು ವೇಳೆ ಯಾಕೆ ಸೃಷ್ಟಿಸಿದ್ದಾರೆ ಅಂತೇಳಿ ಬೈಬಲ್ ಅಲ್ಲಿ ಇಲ್ಲ ಅಂತಂದ್ರೆ ನಾವು ಅದನ್ನ ಆಚರಣೆ ಮಾಡಬೇಕಾದ ಅವಶ್ಯಕತೆನೂ ಇಲ್ವಲ್ಲ. 성경은 하나님이 세상을 창조하시는 것부터 시작해서 기록이 되어 있어요. ಆದ್ರೆ ಪ್ರಾರಂಭದಿಂದಲೂ ಅಂತ್ಯದ ತನಕಲೂ ಕೂಡ ಅನೇಕ ರಹಸ್ಯಗಳು ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿವೆ.
근데 하나님이 왜 세상을 창조했는지는 기록이 안 돼 있어요. ಯಾಕೆ ಸೃಷ್ಟಿಸಿದ್ದಾರೆ ಎಂಬುದಾಗಿ ನೇರವಾಗಿ ನಮ್ಗೆ ಅರ್ಥವಾಗದೇ ಇರಬಹುದು. 하나님이 세상을 왜 창조했느냐 한번 생각해 봅시다. ಯೋಚನೆ ಮಾಡೋಣ, ಇಷ್ಟು ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮಾಂಡವನ್ನ ಸೃಷ್ಟಿಸಿದ್ದಾರೆ. 성경에 기록 안 돼 있지만 우리가 한번 생각해 보자고요. ಸತ್ಯವೇದದಲ್ಲಿ ಸರ್ವವು ಎಲ್ಲವೂ ಕೊಡಲ್ಪಟ್ಟಿರೋದಿಲ್ಲ. ನಾವು ಕೂಡ ದೇವರ ಆತ್ಮನ ಮೂಲಕವಾಗಿ ಆಲೋಚಿಸಬೇಕು. 하나님이 할 일이 없어서 세상을 창조한 것은 아니잖아요. ದೇವರಿಗೆ ಮಾಡಕ್ ಕೆಲಸ ಇಲ್ದಿರ ಸೃಷ್ಟಿ ಮಾಡಿರುವಂತದಲ್ಲ ಅಲ್ವಾ? 무슨 이유가 있기 때문에 세상을 창조했는 거 아닙니까? ಮುಖ್ಯ ರೀಸನ್, ಕಾರಣ ಇದೆ, ಅದಕ್ಕೋಸ್ಕರವಾಗಿ ಸೃಷ್ಟಿಸಿದ್ದಾರೆ. 그러면 하나님이 왜 세상을 창조했느냐? ಹಾಗಾಗಿ ಯಾಕೆ ದೇವರು ಸೃಷ್ಟಿಸಿದ್ದಾರೆ? 하늘을 만들고 땅을 만들고 해를 만들고 달을 만들고 별을 만들고 ಹಾಗಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವನ್ನ ಸೃಷ್ಟಿಸಿದ್ದಾರೆ. 바다를 만들고 ಹಾಗೆ ಸಮುದ್ರಗಳನ್ನ ಕೂಡ ಸೃಷ್ಟಿಸಿದ್ದಾರೆ. 그리고 모든 생물들을 다 만들고 ಸಮುದ್ರದಲ್ಲಿ ಅನೇಕ ಜಲಚರಗಳನ್ನು ಕೂಡ ಸೃಷ್ಟಿಸಿದ್ದಾರೆ. 그리고 마지막에는 사람을 만들었다 말입니다. ಕೊನೆಯಲ್ಲಿ ಇವೆಲ್ಲವುಗಳ ಮೇಲೆ ದೊರೆತನ ಮಾಡಲಿಕ್ಕೂ ಕೂಡ ಮನುಷ್ಯನನ್ನ ಸೃಷ್ಟಿಸಿದ್ದಾರೆ. 그런데 하나님이 그러한 것을 만든 이유는 사람을 만들기 위해서 그것을 만들었다고 저는 그렇게 생각을 하고 있어요. ಹಾಗಾಗಿ ಮನುಷ್ಯರನ್ನ ಸೃಷ್ಟಿ ಮಾಡಲಿಕ್ಕೆ ಒಂದು ಮೂಲ ಕಾರಣದೊಂದಿಗೆ ನಾವು ಕರ್ತನನ್ನು ಆರಾಧಿಸಲಿಕ್ಕೋಸ್ಕರವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. 그러면 사람을 만들기 이전에 모든 것 만들었잖아요. ಮನುಷ್ಯನನ್ನ ಸೃಷ್ಟಿ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲವನ್ನ ಸೃಷ್ಟಿ ಮಾಡಿದ್ರಲ್ವಾ? 그 모든 것을 왜 만들었느냐? ಎಲ್ಲವನ್ನ ಯಾಕೆ ಸೃಷ್ಟಿ ಮಾಡಿದ್ರು? 사람을 위해서 만들었다고 저는 그렇게 생각을 하고 있어요. ಆಮೇಲೆ ನನ್ನ ಆಲೋಚನೆ, ಈ ಸರ್ವವನ್ನ ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ಮನುಷ್ಯನಿಗೆ ಅವಶ್ಯಕತೆ ಇರುವುದರಿಂದಲೇ ಸೃಷ್ಟಿಸಿದ್ದಾರೆ. 사람이 살 수 있도록 하는 환경을 하나님이 만들었다는 것입니다. ಮನುಷ್ಯನಿಗೆ ಎಲ್ಲವುಗಳ ಅಗತ್ಯ ಇರುವುದರಿಂದ ಸೃಷ್ಟಿಸಿದ್ದಾರೆ. ಚಪ್ಪಾಳೆ ತಟ್ಟಿದವ್ರಿಗೆ ಸ್ತೋತ್ರ ಮಾಡೋಣ. ಆಮೇಲೆ ಹಲ್ಲೆಲೂಯಾ. 그 사람 만들기 전에 하나님이 그런 것부터 먼저 다 만들었어요. ಇದರ ಅವಶ್ಯಕತೆ ಇದೆ ಎಂಬುದಾಗಿ ಈ ರೀತಿಯಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. 그리고 마지막에 사람을 만들었거든요. ಕೊನೆಯದಾಗಿ ಅವುಗಳನ್ನ ಅನುಭವಿಸಲಿಕ್ಕೆ ಮನುಷ್ಯನನ್ನ ಸೃಷ್ಟಿಸಿದ್ದಾರೆ. 그러면 사람은 왜 또 만들었느냐? ಮತ್ತೆ ಮನುಷ್ಯನನ್ನ ಯಾಕೆ ಮಾಡಬೇಕಾಗಿತ್ತು? 이제 다시 이야기합니다. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. 왜 하나님이 사람을 만들었고 ಯಾಕೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ, 왜 하나님이 세상 만물을 만드셨느냐? ಯಾಕೆ ಈ ರೀತಿಯಲ್ಲಿ ಸೃಷ್ಟಿಸಿರುವಂತ ಉದ್ದೇಶವಾದರೂ ಏನು? 세상 만물을 만드신 것은 사람을 위해서 만들었고, ಒಂದು ವೇಳೆ ನಾವು ಅದು ಯೋಚನೆ ಮಾಡುವಂತ ಸಮಯದಲ್ಲಿ ಮನುಷ್ಯನಿಗೋಸ್ಕರವಾಗಿಯಾ ಎಂಬುದಾಗಿ ಪ್ರಶ್ನೆ ಮೂಡುತ್ತದೆ. 이거는 확실하죠? ನಾವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. 하나님이 살기 위해서 세상을 만드는 건 아니죠? 이거 확실하죠? ಎಲ್ಲರ ಮನಸ್ಸಲ್ಲಿ ಕೂಡ ಇದು ಇರುತ್ತೆ ಎಂಬುದಾಗಿ ನಾನು ನೆನೆಸ್ತೇನೆ. 하나님이 살 세상을 만든 것은 아니잖아요. ದೇವರು ಸರ್ವವನ್ನ ಸೃಷ್ಟಿ ಮಾಡಿರುವಂತ ಒಂದು ಉದ್ದೇಶ ಕೂಡ ನಮ್ಗೆ ಗೊತ್ತಾಗಿದೆ. 하나님은 세상이 없을 때도 하나님으로 존재했었단 말입니다. ದೇವರಿಲ್ಲದೆ ಸೃಷ್ಟಿ ಬರಲಿಕ್ಕೆ ಸಾಧ್ಯ. ಸೃಷ್ಟಿಗಿಂತ ಮೊದಲೇ ದೇವರು ಇದ್ದ ಕಾರಣ ದೇವರು ಸೃಷ್ಟಿಸಿದ್ದಾರೆ. 그리고 하나님이 세상 만물을 창조한 이유는 사람을 위해서 만든 거예요. ಹಾಗೆಯೇ ಮನುಷ್ಯನಿಗೋಸ್ಕರವಾಗಿಯೇ ಈ ಒಂದು ಬ್ರಹ್ಮಾಂಡವನ್ನ ದೇವರು ಸೃಷ್ಟಿಸಿದ್ದಾರೆ. 그러면 하나님은 왜 사람을 만들었어요? ಯಾಕೆ ದೇವರು ನಮ್ಮನ್ನ ಸೃಷ್ಟಿಸಿದ್ದಾರೆ?
I am who I am. ನಾನು ಯಾರು? 나는 스스로 있는 자다. ನಾನು ಒಂದು ವೇಳೆ ಸೃಷ್ಟಿಯಲ್ಲಿ ಏನಾಗಿದ್ದೇನೆ, ಯಾರಾಗಿದ್ದೇನೆ? 하나님은 혼자도 계셨던 분이고 계실 수 있는 분이에요. ದೇವರು ಒಬ್ಬರೇ ಕೂಡ ಇರಲಿಕ್ಕೆ ಸಾಧ್ಯ. ಆತನೇ ಆದಿಯೂ ಅಂತ್ಯವೂ ಕೂಡ ಆಗಿದ್ದಾರೆ. 하나님은 혼자 계실 때도 하나님 자신이 영광을 가지고 계셨고 존귀를 가지고 계셨고 모든 것을 다 가지고 계신 분이에요. ಆತನು ಸರ್ವವನ್ನು ಕೂಡ ಆಳಲಿಕ್ಕೆ ಮತ್ತೆ ಸರ್ವಾಧಿಕಾರವುಳ್ಳಂತಹ ದೇವರಾಗಿದ್ದಾರೆ. 근데 하나님은 왜 사람을 만드셨느냐? ಒಂದು ಒಳ್ಳೆ ಉದ್ದೇಶದೊಟ್ಟಿಗೆ ಮನುಷ್ಯರನ್ನ ಕೂಡ ಸೃಷ್ಟಿಸಿದ್ದಾರೆ. 그건 하나님이 사람을 만드실 때 하나님의 형상과 모양을 따라서 사람을 만드셨잖아요. ಹಾಗಾಗಿ ದೇವರು ಒಂದು ಮೂಲ ಉದ್ದೇಶ ಒಂದು ಮನಸ್ಸಿನಲ್ಲಿ ಇಟ್ಟು ಮನುಷ್ಯರನ್ನ ಸೃಷ್ಟಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ಪರಿಗಣಿಸಬೇಕು. 하나님과 전혀 관계없는 어떤 물체로서 사람을 만드신 게 아니라는 겁니다. ಎಲ್ಲ ಸೃಷ್ಟಿಯನ್ನ ಅಥವಾ ಸೃಷ್ಟಿಯಲ್ಲಿರುವಂತಹ ಪ್ರಾಣಿಗಳನ್ನ ಸೃಷ್ಟಿಸಿದ ಹಾಗೆ ನಮ್ಮನ್ನು ಕೂಡ ಅದೇ ತರ ಸೃಷ್ಟಿಸಿದ್ದಾರೆ ಎಂಬುದಾಗಿ ನಾವು ನೆನೆಸಬಾರದು. 하나님과 거의 같은 사람을 만드셨다는 거예요. ದೇವರು ಒಂದು ವಿಶೇಷವಾದ ಒಂದು ಉದ್ದೇಶದೊಂದಿಗೆ ನಮ್ಮನ್ನ ಸೃಷ್ಟಿಸಿದ್ದಾರೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. 그래서 하나님의 형상과 모양대로 사람을 만드셨어요. ಹಾಗಾಗಿ ನಮ್ಮನ್ನ ಸೃಷ್ಟಿಸಿರುವಂತಹ ಕಾರ್ಯವನ್ನ ನೆನೆಸಿ ನಾವು ಅದರಂತೆ ನಾವು ನಡೆಯುವಂಥದ್ದು ಕೂಡ ಒಳ್ಳೆಯದು. 세상 모든 만물은 하나님의 형상과 모양대로 만든 것이 아니에요. ಯಾಕಂದ್ರೆ ಎಲ್ಲಾ ಸೃಷ್ಟಿಗೂ ನಮಗೂ ವ್ಯತ್ಯಾಸ ಉಂಟು. 그런데 사람을 만드실 때는 하나님의 형상과 모양대로 사람을 만들었단 말입니다. ಹಾಗಾಗಿ ಒಂದು ವಿಶೇಷವಾದಂತಹ ಕೃಪೆಗೆ ಒಳಗಾಗಿರುವಂತಹ ನಾವು ಅದನ್ನು ಅರಿತು ಬಾಳುವಂಥದ್ದು ಕೂಡ ನಮ್ಗೆ ಎಷ್ಟೋ ಒಳ್ಳೆಯದು. 생각할 수 있는 사람을 만들었고 ಯೋಚಿಸಲಿಕ್ಕೆ ಆಗದೇ ಇರುವಷ್ಟು ಕಾರ್ಯವು ಉಂಟು. 하나님과 같이 거룩함, 홀리니스, 거룩함, 의로움, 진실함 이런 것을 가진 사람을 만든 거예요. ಪರಿಶುದ್ಧತೆ, ಪರಿಶುದ್ಧವಾಗಿ ಜೀವಿಸುವಂಥದ್ದು, ಪರಿಶುದ್ಧವಾಗಿ ಬಾಳುವಂಥದ್ರ ಕುರಿತು ಕೂಡ ತಿಳಿಸುವಂಥದ್ದನ್ನ ನೋಡ್ತೇವೆ. 하나님과 같이 창조성, 그러니까 창조성이 뭡니까? 창조적인 사람, 창조적인 사람을 만들었다는 겁니다. 왜 안? 창조성. 창조적인 하나님과 같이 무엇이든 이렇게 생각하고 만들고 만들 수 있는 그런 사람으로 만들었단 말입니다. ಈ ರೀತಿಯಲ್ಲಿ ದೇವರು ನಮ್ಮನ್ನ ಸೃಷ್ಟಿಸಿರುವಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯ, ಸೃಷ್ಟಿಗೆ ತಕ್ಕ ಹಾಗೆ ನಮ್ಮನ್ನ ಸೃಷ್ಟಿಸಿದ್ದಾರೆ. 하나님과 같이 생각할 수 있는 사람을 만드는 거예요. ದೇವರ ಹಾಗೆ, ದೇವರ ಹಾಗೆ ಅಥವಾ ದೇವರಿಗೆ ತಕ್ಕ ಹಾಗೆ ಅವರ ಹೋಲಿಕೆಗೆ ಸರಿಯಾಗಿ ನಮ್ಮನ್ನ ಸೃಷ್ಟಿಸಿದ್ದಾರೆ. 하나님과 같이 하나님처럼 지식을 가진 사람을 만든 거예요. ದೇವರಿಗಿರುವಂತ ಅನೇಕ ಗುಣಲಕ್ಷಣಗಳು ನಮ್ಮಲ್ಲಿ ಕೂಡ ಉಂಟು ಅನ್ನುವಂಥದ್ದನ್ನ ನಾವು ನೆನಪಿಡಬೇಕು. 그래서 이런 사람을 하나님의 형상과 모양대로 만드는 거예요. ಹಾಗಾಗಿ ನಮ್ಮಲ್ಲಿ ಕೂಡ ಆ ಒಂದು ಸ್ವಭಾವಗಳು, ದೇವರ ಗುಣಲಕ್ಷಣಗಳು ಇರುವುದರಿಂದ ನಾವು ಹಾಗೆ ಅದನ್ನು ಅರಿತು ಕರ್ತನ ಕಾರ್ಯವನ್ನ ಮಾಡುವುದು ಒಳ್ಳೆಯದು. 하나님과 사귈 수 있는 사람을 만들었다는 겁니다. ದೇವರನ್ನ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಅಥವಾ ಜ್ಞಾನ ಮನುಷ್ಯನಿಗೆ ಉಂಟು. 하나님과 커뮤니케이션 할 수 있는 사람을 만들었다는 거예요. ಹಾಗೆ ದೇವರೊಟ್ಟಿಗೆ ಚರ್ಚಿಸಲಿಕ್ಕೆ ಅಥವಾ ಮಾತನಾಡಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮನುಷ್ಯನನ್ನ ಸೃಷ್ಟಿಸಿದ್ದಾರೆ. 그래서 하나님은 하나님과 사귀고
하나님과 커뮤니케이션하고 할 수 있는 이런 사람을 만들었는데 ದೇವರೊಟ್ಟಿಗೆ ಹೊಂದಾಣಿಕೆಯಿಂದ ಇರ್ತಾನೆ, ದೇವರೊಟ್ಟಿಗೆ ಮಾತನಾಡ್ತಾನೆ. ಸೊ ಈ ರೀತಿಯಾದಂತಹ ವ್ಯಕ್ತಿಯನ್ನ ದೇವರು ಸೃಷ್ಟಿಸಿದ್ದಾರೆ. 그 사람으로 하여금 하나님은 경배를 받기 원해서 예배를 받기 원해서 만드신 거예요. ಹಾಗೆಯೇ ದೇವರು ಮನುಷ್ಯನ ಮೂಲಕವಾಗಿ ಆರಾಧನೆಯನ್ನ ಎದುರು ನೋಡ್ತಾ ಇದ್ದಾರೆ. ನಾವು ಆರಾಧಿಸಬೇಕು, ಆತನ ನಾಮನ ಮಹಿಮೆ ಪಡಿಸಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದಾರೆ. 그 하나님은 예배를 받기 위해서 만드신 거고 ಹಾಗೆಯೇ ನಾವು ಆರಾಧಿಸುವುದಕ್ಕೋಸ್ಕರವಾಗಿ ತವಕ ಪಡುವಂತವರಾಗಿರ್ಬೇಕು. 그리고 그 사람을 위해서 만물을 창조하신 거예요. ಹಾಗೆ ನಮಗೋಸ್ಕರವಾಗಿ ಇವೆಲ್ಲವನ್ನ ಸೃಷ್ಟಿಸಿದ್ದಾರೆ ಎಂಬುದಾಗಿ ನಾವು ನೆನೆಸಬೇಕು. 그런데 하나님께 예배를 드려야 될 사람이 예배를 안 드렸지 않습니까? ಆದ್ರೆ ನಾವು ಮಾಡಬೇಕಾಗಿರುವಂತ ಕಾರ್ಯ, ದೇವರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಆರಾಧಿಸಬೇಕು ಅಂತೇಳಿ. ಆದ್ರೆ ಇವತ್ತು ಎಷ್ಟರ ಮಟ್ಟಿಗೆ ನಾವು ಆರಾಧನೆಯಲ್ಲಿ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ? 언제부터 안 드리게 됐어요? ಯಾವಾಗಿಂದ ನಾವು ಆರಾಧನೆ ಮಾಡ್ತಾ ಇದ್ದೀವಿ? 아담이 죄를 범했을 때부터 안 드리게 됐어요. ನಾವು ಮಾತು ಕೇಳ್ದಿರ ಇರುವಂತದ್ದು ಕೂಡ ಯಾವಾಗಿಂದ ನಾವು ಮಾತು ಕೇಳ್ತಾ ಇಲ್ಲ? ಆದಾಮನ ಕಾಲದಿಂದಲೂ ಕೂಡ ಅವಿಧೇಯರಾಗಿದ್ದು. 아담이 죄를 범하기 전에는 하나님과 커뮤니케이션도 했어요. ಆದಾಮನು ಪಾಪ ಮಾಡೋದಕ್ಕಿಂತ ಮುಂಚೆ ಅವರೊಟ್ಟಿಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ದಂತ ಸಮಯ ಕೂಡ ಉಂಟು. 그런데 아담이 죄를 범하면서 하나님과 아담과의 사이가 갈라진 거예요. ಹಾಗಾಗಿ ಅಲ್ಲಿ ನಾವು ನೋಡ್ತೇವೆ ಅವರ ಮುಖ್ಯ ಒಂದು ಉದ್ದೇಶ ಆಗಿನ ಸಮಯದಿಂದ ಅನೇಕ ಒಂದು ಯಾವಾಗಾದ್ರೆ ಅವ್ರು ಪಾಪ ಮಾಡಿದ್ರು ಮಾರ್ಪು ಅನ್ನುವಂಥದ್ದಾಯ್ತು. 그 죄가 하나님과 아담 사이를 갈라놨다는 겁니다. ಅವರು ಮಾಡಿದಂತ ಒಂದು ಪಾಪದ ನಿಮಿತ್ತ ಅಲ್ಲಿ ಸಂಭಾಷಣೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. 그때부터 아담은 예배를 드리지 않았어요. ಅದಕ್ಕೆ ಮುಂಚೆ ಇದ್ದ ಐಕ್ಯತೆ ಇಲ್ಲ. ತದನಂತರ ಆರಾಧನೆ ಕೂಡ ಕಡಿಮೆ ಆಗೋಯ್ತು. 그래서 아담의 후손 모든 사람들이 다 죄인이 됐잖아요. ಅದಕ್ಕಾಗಿಯೇ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಆದಾಮನ ಎಲ್ಲ ಸಂತತಿಯವರು ಕೂಡ ಅಂದಿನಿಂದ ಎಲ್ಲರೂ ಕೂಡ ಪಾಪಿಗಳೇ ಇರ್ತಾರೆ. 그 죄인들은 하나님을 찾지도 않고 ಪಾಪ ಮಾಡಿದಂತವರು ದೇವರನ್ನು ಕೂಡ ಹುಡುಕುವುದಿಲ್ಲ. 하나님께 예배도 드리지 않고 ದೇವರನ್ನ ಆರಾಧನೆ ಮಾಡೋದು ಕೂಡ ಇಲ್ಲ. 하나님의 명령도 무시하고 ಹಾಗೆ ದೇವರು ಮಾಡಿರುವಂತ ಕಾರ್ಯಗಳನ್ನ ನೆನೆಸುವಂತವರು ಇಲ್ಲ. 하나님의 뜻도 무시하고 ಹಾಗೆ ಆತನ ಕಾರ್ಯಗಳಿಗೆ ಅನುಗುಣವಾಗಿ ನಡೆಯುವಂತದ್ದು ಇಲ್ಲ. 하나님의 바라는 것도 무시하고 ದೇವರಿಗಾಗಿ ಸಲ್ಲಬೇಕಾಗಿರುವಂತಹ ಘನಗೌರವವನ್ನು ಕೂಡ ಸಲ್ಲಿಸ್ತಾ ಇಲ್ಲ. 자기 마음과 자기 뜻대로 사는 거죠. ಅವರ ಮನಸ್ಸಿಗೆ ತಕ್ಕ ಹಾಗೆ ಅವರಿಗೆ ಹೆಂಗ್ ಇಷ್ಟ ಬರ್ತದ ಹಾಗೆ ನಡೆಯುತ್ತದನ್ನ ನೋಡ್ತೇವೆ. 사람은 자기 마음과 자기 뜻대로 살면은 죄밖에 더 짓겠어요? ಒಂದು ವೇಳೆ ಮನುಷ್ಯನು ಇನ್ನೂ ಹೆಚ್ಚಾಗಿ ಅವನ ಇಷ್ಟದಂತೆ ಅವನ ಮನಸ್ಸಿಗೆ ಬಂದ ಹಾಗೇನೆ ಮಾಡ್ತಾ ಇದ್ರೆ ಪಾಪ ಮಾಡಿದ ಹಾಗೆ ಇರ್ತಾರೆ. 하나님 없이 사니까 죄에 죄를 더하면서 사는 거예요. ಹಾಗಾಗಿ ದೇವರಿಲ್ಲದೆ ದೇವರಿಗೆ ಅವಿಧೇಯರಾಗಿ ಜೀವಿಸುವುದು ಒಳ್ಳೆಯದಲ್ಲ. 그래서 하나님을 완전히 잊어버리게 된 거예요. ಅದರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಇಷ್ಟದಂತೆ ನಾವು ಜೀವಿಸಿದ್ರೆ ನಾವು ನಿಜವಾಗ್ಲೂ ದೇವರನ್ನ ಮರೆತು ಹೋಗಿದ್ದೀವಿ ಅಂತೇಳಿ. 근데 새 시대에 와서 셋이 아들을 낳았잖아요. ಸೇತನಿಗೆ ಮಕ್ಕಳು ಹುಟ್ಟತಾರಲ್ವಾ? 그때부터 하나님께 예배를 드렸더라라고 말하고 있지 않습니까?
ಸೇತನಿಗೆ ಮಕ್ಕಳು ಹುಟ್ಟಿದ ನಂತರ ಅಲ್ಲಿಂದ ಮತ್ತೆ ಆರಾಧನೆ ಶುರುವಾಯ್ತು ಅಂತಾಗಿ ನೋಡ್ತೇವೆ. 그 창세기 4장 25절 한번 보세요. Genesis chapter 4 verse 25 ಓದಿ. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನ್ನು ಕೊಂದು ಹಾಕಿದ ಹೇಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಆಮೆನ್. 4장 26절을 다시 읽어보세요. 26ನೇ ವಚನ ಮತ್ತೊಮ್ಮೆ ಓದಿ. 셋도 아들을 낳고 그의 이름을 에노스라 하였으며 그때 사람들이 비로소 여호와의 이름을 불렀더라. 26ರಲ್ಲಿ ನೋಡ್ತೇವೆ, ತರುವಾಯ ಸೇತನು ಸಹ ಮಗನನ್ನ ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಆಮೆನ್. 그때 비로소 하나님을 찾고 하나님께 예배를 드렸다는 말이 아니겠습니까? ಇದರ ಅರ್ಥ ದೇವರನ್ನ ಹುಡುಕುವ ಮತ್ತೆ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ಕೂಡ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. 그런데 그 후에도 또 사람들은 죄를 계속 범하면서 살았던 거예요. ಅಂದ್ರೆ ಆ ಸಮಯದಲ್ಲಿ ಕೂಡ ಪಾಪದಲ್ಲಿ ಇದ್ದಂತವ್ರ ಅಥವಾ ಪಾಪ ಮಾಡ್ಕೊಂಡು ಬರ್ತಾ ಇದ್ದಂತವ್ರು ಇದ್ದಿರಬಹುದು. 그래서 창세기 6장 5절 6절 한번 읽어보세요. 여호와께서 사람의 죄악이 세상에 가득함과 그의 마음으로 생각하는 모든 계획이 항상 악할 뿐임을 보시고 땅 위에 사람 지으셨음을 한탄하사 마음에 근심하시고 이르시되 내가 창조한 사람을 내가 지면에서 썰어버리되 사람으로부터 가축과 기는 것과 공중의 새까지 그리하리니 이는 내가 그것들을 지었음을 한탄함이니라 하시니라. ಆಮೇಲೆ ಓಕೆ, ನಾವು ಜೆನೆಸಿಸ್ ಚಾಪ್ಟರ್ 6 ವರ್ಸ್ 5 and 6 ಓದ್ಕೊಳ್ಳೋಣ. ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು, ಆ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. 그 6장 8절을 보세요. verse 6 verse 8 ನೋಡಿ. 그러나 노아는 여호와께 은혜를 입었더라. ಆದರೆ ನೋಹನಿಗೆ ಯೆಹೋವನ ದಯ ದೊರಕಿತು. ಆಮೆನ್. 노아와 노아의 그 가족들만 하나님의 은혜를 입은 거예요. ನೋಹನ ಕಾಲದಲ್ಲಿ ಅವನ ಕುಟುಂಬವು ದೇವರೊಟ್ಟಿಗೆ ತಪ್ಪಿಲ್ಲದವರಾಗಿ ನಡೆದುಕೊಂಡ್ರೆ ಎಂಬ ಕೂಡ ನೋಡ್ತೇವೆ. 그래서 노아는 하나님이 명령하신 일을 다 지켰어요. ಅಂದ್ರೆ ದೇವರ ದೃಷ್ಟಿಯಲ್ಲಿ ನೋವು ನೀತಿವಂತನಾಗಿ ಕಾಣಿಸಿಕೊಂಡು ದೇವರ ದೃಷ್ಟಿಗೆ ಒಳ್ಳೆಯವನಾಗಿದ್ದನು. 6장 22절 보세요. 6:22 ನೋಡೋಣ. 6장 22절 노아가 그와 같이 하여 하나님이 자기에게 명하신 대로 다 준행하였더라. 6ನೇ ಅಧ್ಯಾಯ 12ನೇ ವಚನ. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನ ಕೆಡಿಸಿಕೊಂಡಿದ್ದರು. 세상은 다 멸해졌죠. 노아와 그 가족들만 은혜를 입었죠. ಆ ಸಮಯದಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ದಾರೆ. ಬಟ್ ಈತನ ಒಂದು ದೇವರ ದೃಷ್ಟಿಯಲ್ಲಿ ನೋವನ್ನು ಬಂದು ಅವನು ಅವನ ಕುಟುಂಬ ರಕ್ಷಿಸಲ್ಪಡ್ತಲ್ವಾ. 그 노아의 후손들도 역시 또 죄를 범한 거예요. ಇನ್ಮೇಲೆ ಆದ್ರೂ ಇವರು ರಕ್ಷಿಸಲ್ಪಟ್ಟ ನಂತರ ಇವರಾದ್ರೂ ಚೆನ್ನಾಗಿ ಜೀವಿಸಬೇಕಾಗಿತ್ತು. ಆದ್ರೆ ಅವರ ಕುಟುಂಬದಲ್ಲಿ ಕೂಡ ಅವಿಧೇಯತ್ವವನ್ನು ನಾವು ನೋಡ್ತೇವೆ. 그래서 바벨탑 사건을 통해서 하나님께서 사람을 다 흩어버렸잖아요. ಹಾಗೇನೆ ಬಾಬೆಲ್ ಟವರ್ ಅನ್ನು ಕೂಡ ನೋಡ್ತೇವೆ, ಬಾಬೆಲ್ ಗೋಪುರವನ್ನು ಕೂಡ ನಾವು ನೋಡ್ತೇವೆ. ಅಲ್ಲಿ ಕೂಡ ಅವಿಧೇಯರಾಗುವಂತದನ್ನ ನೋಡಬಹುದು. 사람이 온 세상에 다 죄인으로 흩어졌어요. ಎಲ್ಲರೂ ಕೂಡ ಪಾಪಿಗಳಾಗಿ ದೇವರ ವಿರುದ್ಧವಾದಂತ ಅನೇಕ ಪಾಪಗಳನ್ನು ಮಾಡುವಂತದ್ದನ್ನ ಕಾಣಬಹುದು. 다 죄인으로 흩어졌다는 겁니다. ಎಲ್ಲರೂ ಕೂಡ ಪಾಪವನ್ನ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೆದಿದ್ದಾರೆ. 당연히 하나님께 예배를 안 드렸겠죠.
ಮುಂಚೆ ಇದ್ದ ಹಾಗೆ ಆರಾಧನೆಗೂ ಕೂಡ ಸಂಪೂರ್ಣವಾಗಿ ಅರ್ಪಿಸಿಲ್ಲ. 그런데 하나님이 사람을 창조하실 때 예배를 드리는 사람으로 창조를 했는데 사람이 죄 때문에 예배를 안 드린 거예요. ಅಂದ್ರೆ ಮನುಷ್ಯನು ಆರಾಧನೆಯನ್ನ ಮರೆಯಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನಲ್ಲಿರುವಂತ ಪಾಪವೇ ಆರಾಧನೆ ಮಾಡದ ಹಾಗೆ ಮಾಡುತ್ತದೆ. 그래서 하나님께서 사람을 다시 찾기 위해서 아브라함이라는 한 사람을 불렀다는 겁니다. ಹಾಗಾಗಿ ದೇವರು ಉತ್ತಮವಾದಂತ ಮನುಷ್ಯನನ್ನ ಒಂದು ಸಾಕ್ಷಿಯಾಗಿ ಅಬ್ರಹಾಮನನ್ನ ಕರೆಯುವಂತದ್ದನ್ನು ಕೂಡ ನಾವು ನೋಡ್ತೇವೆ. 창세기 12장 2절을 읽어봅니다. ನಾವು 12ನೇ ಅಧ್ಯಾಯ ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ 12 verse 2. 예, 1절과 2절을 읽어볼게요. verse 1 and 2. 여호와께서 아브라함에게 이르시되 너는 너희 고향과 친척과 아버지의 집을 떠나 내가 네게 보여줄 땅으로 가라. 내가 너로 큰 민족을 이루고 네게 복을 주어 내 이름을 창대하게 하리니 너는 복이 될지라. 너를 축복하는 자에게는 내가 복을 내리고 너를 저주하는 자에게는 내가 저주하리니 땅의 모든 족속이 너로 말미암아 복을 얻을 것이니라. ಆದಿಕಾಂಡ 12:1-2 ಓದ್ತೀನಿ. ಯೆಹೋವನ ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಆಮೆನ್. 하나님께서 사람을 다 불러 모으기 위해서 아브라함을 선택해서 그 일을 하게 하셨다고요. ಇಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವಂತದ್ದನ್ನು ಆರಿಸಿಕೊಳ್ಳುವಂತದ್ದನ್ನ ನೋಡ್ತೇವೆ. 아브라함에게 복을 주시고 그리고 아브라함으로 인해서 세상 모든 사람이 복을 받게 하신 거예요. ಅಬ್ರಹಾಮನ ಮೂಲಕ ನೀನು ದೊಡ್ಡ ಜನಾಂಗವಾಗುವಿ, ನಿನ್ನ ಮೂಲಕ ಎಲ್ಲರಿಗೂ ಆಶೀರ್ವಾದ ಎಂಬುದಾಗಿ ಹೇಳುವಂತದ್ದನ್ನು ನೋಡ್ತೇವೆ. 세상 모든 족속이 너로 말미암아 복을 얻을 것이니라. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. 세상 모든 사람들이 다 세상에 다 흩어져 살고 있는데 그 모든 족속이 아브라함으로 말미암아 복을 받게 하셨다는 겁니다. ಇಲ್ಲಿ ನಾವು ನೋಡ್ತೇವೆ ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದೆಂಬುದಾಗಿ ಆತನನ್ನ ಆರಿಸಿಕೊಳ್ತಾರೆ. 이 복이 무슨 복입니까? ಇದು ಎಂತ ಆಶೀರ್ವಾದ? 구원받는 복이에요. ಇದು ರಕ್ಷಣೆಯ ಆಶೀರ್ವಾದ. ಆಮೇಲೆ 죄 용서를 받는 복이에요. ಇದು ಪಾಪದಿಂದ ವಿಮೋಚಿಸಲ್ಪಡುವಂತಹ ಆಶೀರ್ವಾದ. 다시 말하면 하나님이 사람을 창조하신 원래의 목적대로 예배 드릴 수 있는 복이에요. ಈಗ ಮುಂಚೆ ದೇವರ ಉದ್ದೇಶ ಏನಿತ್ತು, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಮನುಷ್ಯನಿರ್ಬೇಕೆಂಬುದಾಗಿ ಅದೇ ಅನ್ಯೋನ್ಯತೆಗೆ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯ. 죄를 용서받고 ಆ ಪಾಪವನ್ನ ಹೇಗಾದ್ರೂ ಮಾಡಿ ಮನುಷ್ಯನಿಂದ ದೂರ ಮಾಡಬೇಕು. 죄로부터 구원받고 ಆ ವಿಧೇಯತ್ವದಿಂದ ಹೊರಗೆ ಬಂದು ಅಥವಾ ಪಾಪದಿಂದ ಪಶ್ಚಾತ್ತಾಪ ಪಟ್ಟು 그래서 하나님께 예배 드릴 수 있는 사람으로 만들어지는 것. ಮತ್ತೆ ದೇವರೊಟ್ಟಿಗೆ ಐಕ್ಯವಾಗಿ ಅನ್ಯೋನ್ಯವಾಗಿ ಆರಾಧಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು ಅನ್ನುವಂಥದ್ದು. 이것이 진짜 복이고 ಇದು ನಿಜವಾದ ಆಶೀರ್ವಾದ. ಆಮೇಲೆ 이것이 모든 복의 근원이 되는 복이라는 것입니다. ಇದು ನಾವೆಲ್ಲರೂ ಎದುರು ನೋಡ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಉತ್ತಮವಾದ ಆಶೀರ್ವಾದ ಇದಾಗಿದೆ. 사람이 복을 받으려면은 예배 드릴 수 있는 복을 먼저 받아야 돼요. ಮನುಷ್ಯರಾಗಿರುವಂತ ನಾವು ಮೊದಲನೇದಾಗಿ ನಿಜವಾದ ಒಂದು ಆಶೀರ್ವಾದ ಯಾವುದೆಂಬುದಾಗಿ ನಾವು ಹುಡುಕ್ಬೇಕು. 예배 드릴 수 있는 복을 받으려면은 죄를 용서받고 죄로부터 구원을 받아야 돼요. ನಾವು ಪಾಪದಿಂದ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವಂತದ್ದು ನಿಜವಾದ ಒಂದು ಆಶೀರ್ವಾದ ಆಗಿದೆ. 세상 모든 사람들이 하나님 앞에 예배 드릴 수 있게 하기 위하여 아브라함을 선택하신 거란 말입니다.
ದೇವರ ಒಂದು ಮುಖ್ಯ ಉದ್ದೇಶ ಭೂಲೋಕದ ಎಲ್ಲಾ ಜನರು ಕೂಡ ತಮ್ಮ ಪಾಪವನ್ನ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಅಬ್ರಾಹ್ಮನ ಮೂಲಕವಾಗಿ ಎಲ್ಲರಿಗೂ ರಕ್ಷಣೆ ನೀಡಲಿಕ್ಕೋಸ್ಕರವಾಗಿ ಒಂದು ಮುಖ್ಯ ಉದ್ದೇಶವನ್ನ ಇಟ್ಟಿದ್ದಾರೆ. 아브라함을 선택하셨는데 아브라함도 그 후손도 이 일을 못했잖아요. ಅಬ್ರಾಹ್ಮನನ್ನ ಕರೆದಂತ ಸಂದರ್ಭದಲ್ಲಿ ಅಬ್ರಾಹ್ಮನ ಪರಿಸ್ಥಿತಿ ಕೂಡ ವ್ಯತ್ಯಾಸವಾಗಿದ್ದ ಹಾಗೆ ಆತನ ಮೂಲಕವಾಗಿ ಆರಿಸುವಂತದನ್ನ ನೋಡ್ತೇವಲ್ವಾ. 세상 모든 사람들이 하나님 앞에 나와서 예배 드리게 하는 그런 일을 못했잖아요. ಎಲ್ಲ ಮನುಷ್ಯರು ಕೂಡ ಆರಾಧಿಸಬೇಕು ಅಥವಾ ದೇವರ ಸನ್ನಿಧಿಯಲ್ಲಿ ಇರ್ಬೇಕಂತ ಹೇಳಿ ದೇವರ ಮುಖ್ಯ ಉದ್ದೇಶವಾಗಿತ್ತಲ್ವಾ. 그래서 하나님께서 세상 모든 사람들이 하나님 앞에 나와서 예배 드리게 하기 위해서 하나님의 아들을 이 세상에 보내주신 것입니다. ಹಾಗಾಗಿ ತಂದೆಯಾದ ದೇವರ ಒಂದು ಮುಖ್ಯ ಉದ್ದೇಶ ನಾವೆಲ್ಲರೂ ಪಾಪದಿಂದ ಪಶ್ಚಾತ್ತಾಪ ಪಡಬೇಕು, ನಾವೆಲ್ಲ ದೇವರನ್ನ ಆರಾಧಿಸಬೇಕಂತ ಹೇಳಿ ತನ್ನ ಏಕೈಕ ಕುಮಾರನನ್ನ ಕಳಿಸಿಕೊಡ್ತಾರೆ. ಆಮೇಲೆ 세상 모든 사람들이 다 죄를 용서받게 하기 위해서 하나님의 아들을 속죄 제물로 하나님이 받으신 거예요. ಆಮೇಲೆ ದೇವರ ಕುಮಾರನ ಮೂಲಕವಾಗಿ ಲೋಕರಕ್ಷಕನ ಮೂಲಕವಾಗಿ ನಾವೆಲ್ಲರೂ ಪಾಪದಿಂದ ಪಶ್ಚಾತ್ತಾಪ ಪಡಬೇಕಂತ ಹೇಳಿ ಆತನು ನಮಗೋಸ್ಕರವಾಗಿ ಯಜ್ಞ ಬಲಿಯಾಗಿ ಬಂದಿದ್ದಾರೆ. 하나님과 사람 사이에 죄 때문에 원수가 되었잖아요. ನಾವು ದೇವರು ಪಾಪದ ನಿಮಿತ್ತ ಅವರನ್ನು ಅರಿಯದೆ ಅಥವಾ ವೈರಿಗಳಾಗಿದ್ದೀವಿ. 그 원수 관계를 회복시켜 주기 위해서 하나님의 아들이 속죄 제물이 되고 화목 제물이 된 것입니다. 피스 세크리파이스가 되고 어토닝 세크리파이스가 된 거예요. ಆತನು ನಮಗೆ ಅನ್ಯೋನ್ಯತೆಯನ್ನ ಬೆರೆಸಲು ಅಥವಾ ಮತ್ತೆ ನಾವು ದೇವರೊಟ್ಟಿಗೆ ಐಕ್ಯವಾಗಿರಲಿಕ್ಕೋಸ್ಕರವಾಗಿ ತನ್ನನ್ನೇ ತಾನು ಯಜ್ಞ ಬಲಿಯಾಗಿ ಸಮಾಧಾನ ಯಜ್ಞ ಬಲಿಯಾಗಿ ತನ್ನ ಅರ್ಪಿಸಿಕೊಂಡಿದ್ದಾರೆ. 그래서 어토닝 세크리파이스가 되고 피스 세크리파이스가 된 하나님의 아들 예수 그리스도를 믿는 사람들은 죄를 용서받게 되는 거예요. ಹಾಗಾಗಿ ಯಾರೆಲ್ಲ ಈ ಒಂದು ಯಜ್ಞ ಬಲಿಯಾಗಿ ಬಂದಿರುವಂತ ಲೋಕರಕ್ಷಕನನ್ನು ಅಂಗೀಕಾರ ಮಾಡಿಕೊಳ್ತಾರೋ ಅವರಿಗೆ ಈ ಒಂದು ಸಮಾಧಾನ ಸಿಗುತ್ತದೆ. 죄를 용서받으니까 하나님과 사이에 막혔던 그 담이 허물어졌잖아요. ನಮಗೂ ದೇವರಿಗಿರುವಂತ ಒಂದು ಪಾಪದ ಗೋಡೆ ಒಡೆಯಲ್ಪಟ್ಟು ಮತ್ತೆ ದೇವರೊಟ್ಟಿಗೆ ನಾವು ಅನ್ಯೋನ್ಯವಾಗಿರ್ಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಆಯ್ತು. 하나님과 사이에 원수되었던 그 관계가 화목한 관계가 되었잖아요. ದೇವರು ನಾವು ಐಕ್ಯವಾಗಿ ಇಲ್ಲದೆ ಇರುವಂತ ಪರಿಸ್ಥಿತಿ ಮತ್ತೆ ಆ ವೈರತ್ವವನ್ನ ತೆಗೆದಾಗ ಅನ್ಯೋನ್ಯತೆಯನ್ನ ಬೆರೆಸುವಂತದನ್ನ ನೋಡ್ತೇವೆ. 그렇게 해주신 예수 그리스도를 나의 구주, 마이 세이비어, 마이 크라이스트라고 믿는 사람들은 하나님께 예배드릴 수 있게 된다는 겁니다. ಈ ವೈರತ್ವದಿಂದ ನಾವು ದೂರವಾಗಲಿಕ್ಕೆ ಕಾರಣ ನನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ನನ್ನ ಲೋಕ ರಕ್ಷಕನ ಮೂಲಕವಾಗಿ ಯೇಸುವಿನ ಮೂಲಕವಾಗಿ ಮಾತ್ರವೇ ಇದೆಲ್ಲವೂ ಕೂಡ ನನಗೆ ಈ ಮತ್ತೆ ಒಂದು ಹೊಂದಾಣಿಕೆ ಅಥವಾ ಅನ್ಯೋನ್ಯತೆ ಸಿಕ್ಕಿತು ಎಂಬುದಾಗಿ ನಾವು ನಂಬಬೇಕು. 그리고 하나님이 창조하신 그 목적대로 하나님과 커뮤니케이션을 가지는 거예요. ದೇವರ ಒಂದು ಮುಖ್ಯ ಉದ್ದೇಶವೂ ಕೂಡ ಇದೆ, ನಮ್ಮನ್ನ ಸೃಷ್ಟಿ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಕೂಡ ನಾವು ಪರಿಗಣಿಸಬೇಕು. 그런데 세상 또 다른 많은 사람들은 아직도 그걸 모른다는 겁니다. ಇನ್ನು ಅನೇಕ ಜನ ಈ ಒಂದು ರಹಸ್ಯವನ್ನ ದೇವರು ನಮ್ಮನ್ನ ಸೃಷ್ಟಿ ಮಾಡಿರುವಂತ ರಹಸ್ಯವನ್ನ ಅರಿಯದೆ ಅಥವಾ ತಿಳಿಯದೆ ಇರುವಂತವರು ಕೂಡ ಇದ್ದಾರೆ. 하나님의 아들 예수 그리스도를 안 믿는다는 것입니다. ಅನೇಕರು ಈ ಒಂದು ಸತ್ಯವನ್ನ ಅಥವಾ ಯೇಸು ಕ್ರಿಸ್ತನನ್ನ ಅರಿಯದೆ ನಂಬದೇ ಇರುವಂತವರು ಕೂಡ ಇದ್ದಾರೆ.
세상 사람들이 하나님 앞에 나와서 예배 드리게 하기 위해서 하나님의 아들을 이 세상에 보내주셔서 속죄제물이 되게 하시고 화목제물이 되게 하셨는데 ನಮ್ಮನ್ನ ಪ್ರೀತಿಸಿದಂತಹ ದೇವರು ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟಿರುವುದರಿಂದಲೇ ನಮಗೋಸ್ಕರವಾಗಿ ಈ ಲೋಕದಲ್ಲಿ ಕಳಿಸಿಕೊಟ್ಟಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. 그래서 많은 사람들이 그 예수 그리스도를 믿음으로 죄에서 구원을 받고 하나님께 예배 드리는 복을 얻었는데 ಸಾಗ ಎಲ್ಲರೂ ರಕ್ಷಣೆಯನ್ನ ಹೊಂದಬೇಕು, ಎಲ್ಲರೂ ಕೂಡ ಆಶೀರ್ವಿಸಲ್ಪಡಬೇಕು ಅಂತೇಳಿ ನಮಗೋಸ್ಕರವಾಗಿ ಅವರು ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 그렇지 못하는 사람들이 이 세상에 더 많다는 거예요. ಇದನ್ನ ಅರಿಯದೇ ಇರುವಂತವರು ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ. 그렇기 때문에 하나님께서 우리를 선택하셨다는 겁니다. 불러주셨다는 거예요. ಅಂತಹ ಜನಾಂಗದ ಮಧ್ಯದಲ್ಲಿ ನಿನ್ನನ್ನ ನನ್ನನ್ನ ದೇವರು ವಿಶೇಷವಾಗಿ ಆರಿಸಿಕೊಂಡಿದ್ದಾರೆ. ಆಮೇಲೆ 우리를 불러주셔서 세상 모든 사람들이 하나님 앞에 나와서 예배드리는 복을 받게 하라고 하신 거예요. ನಮ್ಮನ್ನ ಆರಿಸಿರುವಂತಹ ದೇವರು ನಮ್ಮನ್ನ ದೇವರ ಕಾರ್ಯಕ್ಕೋಸ್ಕರವಾಗಿ ಮಹಿಮೆ ಪಡಿಸಲಿಕ್ಕಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ. 그래서 마태복음 제일 마지막 장을 봅시다. ಕೊನೆಯದಾಗಿ ಇನ್ನೊಂದು ವಾಕ್ಯ ಓದೋಣ. ಮತ್ತಾಯ 19절 20절을 봅시다. 그러므로 너희는 가서 모든 민족을 제자로 삼아 아버지와 아들과 성령의 이름으로 세례를 베풀고 내가 너희에게 분부한 모든 것을 가르쳐 지키게 하라. 볼지어다 내가 세상 끝날까지 너희와 항상 함께 하리라. ಸರಿ, 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 28, 18ರಿಂದ 20. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿದ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮ್ಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಉಪದೇಶ ಮಾಡಿ. ನೋಡಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಆಮೇಲೆ ಮ್ಯಾಥ್ಯೂ ಚಾಪ್ಟರ್ 28, 19 to 20. 마가복음 마크 챕터 16 verse 15 읽어보세요. 내가 읽어볼게요. 또 이르시되 너희는 온 천하에 다니며 만민에게 복음을 전파하라. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ನೋಡ್ತೇವೆ. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಆಮೇಲೆ 예수 그리스도를 전하고 예수 그리스도를 믿게 해서 ಯೇಸು ಕ್ರಿಸ್ತನನ್ನ ನಾವು ನಂಬಬೇಕು ಮತ್ತೆ ಸುವಾರ್ತೆಯನ್ನ ಸಾರಬೇಕು. 세상 모든 사람들이 구원을 받게 하고 ಹಾಗೆ ನಮ್ಮ ಒಂದು ಸೇವೆ ಮೂಲಕ ಎಲ್ಲಾ ಮನುಷ್ಯರು ಕೂಡ ರಕ್ಷಿಸಲ್ಪಡಬೇಕು. 세상 모든 사람들이 하나님 앞에 나와서 예배드리게 하라는 겁니다. ಎಲ್ಲರೂ ರಕ್ಷಣೆ ಹೊಂದಬೇಕು ಮತ್ತೆ ದೇವರನ್ನ ಆರಾಧಿಸುವಂತವರಾಗಿರ್ಬೇಕು. 이게 성경의 줄거리예요. ಇದು ನಿಜವಾಗಲೂ ದೇವರು ನಮ್ಮನ್ನು ಆರಿಸಿಕೊಂಡಿರುವಂತಹ ಮುಖ್ಯ ಉದ್ದೇಶ. 그런데도 불구하고 돌아오지 못하고 죄 문제를 해결하지 못한 사람은 이제 심판받고 영벌을 받는다는 것입니다. ಹಾಗಿದ್ರೂ ಕೂಡ ಇನ್ನು ಅನೇಕರು ರಕ್ಷಣೆ ಹೊಂದಿಲ್ಲ, ದೇವರ ಕಡೆಗೆ ಬಂದಿಲ್ಲ, ಪಶ್ಚಾತ್ತಾಪ ಪಡದೇ ಇರುವಂತವ್ರು ಕೂಡ ಇದ್ದಾರೆ. 그러니까 창세기에 사람을 창조한 목적을 우리가 이해를 하면은 성경이 다 잘 읽혀지는 거예요. ನಾವು ಸತ್ಯವೇದದಲ್ಲಿರುವಂತ ಮೂಲ ಕಾರಣ ಅಥವಾ ಮುಖ್ಯ ಉದ್ದೇಶ ಏನಪ್ಪಾ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಖಂಡಿತವಾಗಿಯೂ ಅದರಂತೆ ನಾವು ನಡೀಲಿಕ್ಕೆ ಸಾಧ್ಯ. 그래서 그것이 하나님이 사람을 하나님의 형상대로 창조한 이유가 바로 하나님 앞에 예배를 드리는 사람으로 만들기 위해서 창조하신 거예요. ಹಾಗಾಗಿ ನಿನ್ನನ್ನ ನನ್ನನ್ನ ದೇವರು ಸೃಷ್ಟಿ ಮಾಡಿರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ಆಮೇಲೆ 하나님과 교제하는 커뮤니케이션하고 교제하는 사람으로 사람을 창조하신 거예요. ದೇವರೊಟ್ಟಿಗೆ ಐಕ್ಯವಾಗಿರ್ಲಿಕ್ಕೆ
ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. 그것을 어떻게 알 수 있느냐? ಹೇಗೆ ನಾವು ಅರ್ಥ ಮಾಡ್ಕೊಳ್ಳಬೇಕು? 원어 성경을 보면은 알 수 있다 하는 것입니다. ನಾವು ಸತ್ಯವೇದದ ಮೂಲಕವಾಗಿ ಮಾತ್ರವೇ ತಿಳಿಯಲಿಕ್ಕೆ ಸಾಧ್ಯ. 그 창세기 1장 28절이 어떻게 되어 있습니까? Genesis chapter 1 verse 28 ಏನ್ ಹೇಳ್ತಾರೆ? 하나님이 그들에게 복을 주시며 하나님이 그들에게 이르시되 생육하고 번성하여 땅에 충만하라. 땅을 정복하라. 바다의 물고기와 하늘의 새와 땅에 움직이는 모든 생물을 다스리라 하시니라. Genesis chapter 1 verse 28 ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದನು. ಆಮೆನ್. 하나님의 형상대로 사람을 창조했다고 27절에 기록되어 있어요. ನೋಡಿ, ಮನುಷ್ಯನನ್ನ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ ಎಂಬುದಾಗಿ 27ರಲ್ಲಿ ನೋಡ್ತೇವೆ. 그래서 하나님이 창조한 사람에게 복을 주셨다고 28절에 기록되어 있어요. ಹೀಗೆ ದೇವರು ಸೃಷ್ಟಿಸಿರುವಂತ ಜನರು ಹೇಗೆ ನಾವು ಆಶ್ವಸಲ್ಪಡ್ಬೇಕಂತೇಳಿ ಕೂಡ 28ರಲ್ಲಿ ಬರೆಯಲ್ಪಟ್ಟಿದೆ. 이 복을 주셨다는 이 말이 바라크라는 말입니다. 바라크. ಈ ಆಶೀರ್ವಾದ ಕೊಡಲ್ಪಟ್ಟಿರುವಂತ ಈ ಒಂದು ಆಶೀರ್ವಾದಕ್ಕೆ ನಾವು ಬರಾಕ್ ಎಂಬುದಾಗಿ ಕೂಡ ಹೇಳ್ಬೋದು. 이 바라크의 뜻이 하나님 앞에 무릎 꿇고 찬송한다는 뜻이에요. ನಾನು ಮೊದಲೇ ಹೇಳಿದ್ದೆ, ಈ ಬರಾಕ್ ಅನ್ನುವಂಥದ್ದು ಮೊಣಕಾಲೂರಿ ಪಶ್ಚಾತ್ತಾಪಟ್ಟೆಯನ್ನು ಆರಾಧಿಸುವುದು. 그렇기 때문에 하나님께서 사람을 창조하신 것은 하나님 앞에 나와서 하나님을 찬송하고 예배드리고 하나님 말씀을 잘 듣고 잘 살게 하기 위해서 창조하신 거예요. ಯಾವಾಗಾದ್ರೆ ನಾವು ಆ ರೀತಿಯಲ್ಲಿ ದೇವರನ್ನ ಆರಾಧಿಸಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಮನಪೂರ್ವಕವಾಗಿ ಮಾಡುವಂತ ಆರಾಧನೆ ನಿನ್ನ ಎಲ್ಲ ಕಾರ್ಯಗಳನ್ನ ಕರ್ತನ ಆಶೀರ್ವಾದವಾಗಿ ನಡೆಸುತ್ತಾರೆ. ಆಮೆನ್. 하나님을 창조하신 목적은 하나님께 예배드리는 사람을 만들기 위해서 창조하셨는데, ನಮ್ಮನ್ನ ಸೃಷ್ಟಿ ಮಾಡಿರುವಂತಹ ಒಂದು ಉದ್ದೇಶ ನಾವು ಅರಿತುಕೊಳ್ಳುವಾಗ ನಾವು ಅದರಂತೆ ನಡೀಲಿಕ್ಕೆ ಸಾಧ್ಯವಾಗುತ್ತದೆ. 그 예배드리는 복이 가장 근본적인 복이고 기본적인 복이고, ಹಾಗಾಗಿ ಅದೆಲ್ಲವೂ ಕೂಡ ನಮಗೆ ವಿಶೇಷವಾಗಿ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ. 그 복을 받은 사람은 생육하고 번성하여 땅에 충만하고 세상의 모든 것을 다스릴 수 있는 그런 복도 함께 받는다는 것입니다. ನೋಡಿ, ಮನುಷ್ಯನು ಭೂಮಿ ಮೇಲೆ ಅಧಿಕಾರವನ್ನ ಹೊಂದಿದವನಾಗಿ ಆಳುವವನಾಗಿ ಆಶ್ವಸಿಸಲ್ಪಡುವವನಾಗಿರ್ಬೇಕಂತ ಹೇಳಿ ದೇವರು ಎಷ್ಟು ಸಂತೋಷವಾಗಿ ನಮ್ಮನ್ನು ಆಶ್ವಸಿಸ್ತಾ ಇದ್ದಾರೆ. 하나님께서 세상 만물을 다 잘 다스리게 하기 위해서 사람을 창조하신 거 아니에요. ಇಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿರುವಂತ ಒಂದು ಉದ್ದೇಶ ಮತ್ತೆ ನಮ್ಮನ್ನ ಸೃಷ್ಟಿ ಮಾಡಿರುವಂತ ಒಂದು ಉದ್ದೇಶವು ಕೂಡ ಬೇರೆ ಬೇರೆ ರೀತಿಯಲ್ಲಿ ನೆನೆಸಬಾರದು. 창세기에 기록된 순서대로 보면은 세상 만물을 다 창조하셨고, ಎಲ್ಲ ನಮಗೋಸ್ಕರವಾಗಿ ಸೃಷ್ಟಿಸಿದ್ದಾರೆ. 그 창조한 만물을 다 잘 다스리게 하기 위해서 사람을 창조했는 것 같이 우리가 볼 수 있어요. ಅದನ್ನು ಆಳುವಂತವರಾಗಿ, ಅದನ್ನು ಅನುಭವಿಸುವವರಾಗಿ, ಮತ್ತು ಅದಕ್ಕೆ ಮೂಲ ಕಾರಣರಾಗಿರುವಂತವರನ್ನ ನಾವು ನೆನೆಸುವುದು ಕೂಡ ಮುಖ್ಯ. 그러나 그것이 아니고 원래의 목적은 하나님과 함께 교제하고 하나님께 예배드릴 수 있는, 하나님을 경배하고 찬송할 수 있는 사람을 만들었는데, ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ದೇವರೊಟ್ಟಿಗೆ ನಾವು ಐಕ್ಯವಾಗಿರಬೇಕು, ಮತ್ತೆ ಐಕ್ಯವಾಗಿ ಆತನನ್ನು ಆರಾಧಿಸಬೇಕು, ಆತನಿಗಾಗಿ ನಾವು ಜೀವಿಸಬೇಕನ್ನುವಂಥದ್ದು ಮುಖ್ಯ ಉದ್ದೇಶ. 그 사람이 잘 살게 하기 위해서 세상 만물을 사람을 위해서 창조를 했고, ಅಂತ ವ್ಯಕ್ತಿಯನ್ನ ದೇವರು ಲೋಕದಲ್ಲಿರುವಂತ ಎಲ್ಲರಿಗಿಂತಲೂ ವಿಶೇಷವಾದ ರೀತಿಯಲ್ಲಿ ನಿರಂತರವಾಗಿರುವಂತ ಒಂದು ಆಶೀರ್ವಾದವು ಕೂಡ ಕೊಟ್ಟಿದ್ದಾರೆ. 그 세상 만물이 다 사람에게 도움이 될 수 있도록
사람이 잘 다스리고 잘 관리하라고 하나님이 말씀하시는 거예요. ದೇವರು ನಮ್ಮನ್ನ ಆರಿಸಿರುವಂತ ಒಂದು ಉದ್ದೇಶ, ನಮ್ಮನ್ನ ಕರೆದಿರುವಂತ ಒಂದು ಉದ್ದೇಶ, ಇದೆಲ್ಲವನ್ನ ನಾವು ನೆನಪು ಮಾಡುವುದು ಎಷ್ಟು ಅಗತ್ಯ. 하나님이 세상 만물을 다 창조했으니까 사람아 너는 잘 다스려 이것이 아니고 ಮನುಷ್ಯನೇ ನೀನು ಇಷ್ಟ ಬಂದ ಹಾಗೆ ನೀನಿರು ಎಂಬುದಾಗಿ ಹೇಳ್ತಾ ಇಲ್ಲ. 사람아 내가 너를 창조했으니 너는 나와 함께 교제하면서 내게 와서 예배도 드리고 해라. ನಾನು ನಿನಗೆ ಕೊಡಲ್ಪಟ್ಟಂತ ಇದೆಲ್ಲವನ್ನ ನೆನೆಸಿ ಕೃತಜ್ಞತೆಯಿಂದ ಐಕ್ಯವಾಗಿ ಅನ್ಯೋನ್ಯವಾಗಿ ಸೃಷ್ಟಿಕರ್ತನನ್ನು ಆರಾಧಿಸಬೇಕನ್ನುವಂಥದ್ದು ತಿಳಿದುಕೋ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. 그리고 너를 위해서 세상 만물을 창조해 뒀으니까 그 창조한 것을 잘 관리해서 너에게 복이 되도록 만들어라. 그런 말이에요. ನಿನಗೋಸ್ಕರವಾಗಿ ಇಷ್ಟೆಲ್ಲ ಸೃಷ್ಟಿಸಿದೀನಲ್ವಾ, ಇದು ನಿನಗೆ ಆಶೀರ್ವಾದವಾಗಿದೆಯಲ್ವಾ, ನೀನು ಆರಾಧಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. 할렐루야. ಹಲ್ಲೆಲೂಯ. 이해가 됩니까? ಅರ್ಥ ಆಗಿದ್ರೆ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. 그러니까 하나님의 최고의 목적은 세상 모든 사람들이 하나님 앞에 나와서 예배드리는 게 목적이에요. ನಿಜವಾದಂತ ಒಂದು ರಹಸ್ಯವನ್ನ ಅರಿತುಕೊಳ್ಳುವಂಥದ್ದು, ಸರ್ವಸೃಷ್ಟಿಯಲ್ಲಿ ವಿಶೇಷವಾಗಿ ನಾವು ಆರಿಸಲ್ಪಟ್ಟಿರುವವರು ಆತನ ಮುಂದೆ ಬಂದು ಆತನನ್ನು ಆರಾಧಿಸಬೇಕು. 그러니까 우리의 최고의 목적은 세상 모든 사람들이 하나님 앞에 나가서 예배 드리도록 하는 게 목적이란 말입니다. ದೇವರ ಮುಂದೆ ಬರಬೇಕು, ದೇವರನ್ನ ಆರಾಧಿಸಲಿಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. 그러기 위해서 우리가 예수 그리스도를 전해야 된다는 것입니다. ಹೀಗಾಗಿಯೇ ಎಲ್ಲಾ ಜನರಿಗೂ ರಕ್ಷಣೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಾವು ಸುವಾರ್ತೆಯನ್ನು ಪ್ರಕಟಿಸಬೇಕು. ಆಮೆನ್. 그래서 예수 그리스도를 믿는 것이 복 중에 최고의 복이라는 것입니다. ಯೇಸು ಕ್ರಿಸ್ತನ ನಂಬುವಂಥದ್ದು ಕೂಡ ಅದು ನಮಗೆ ಎಷ್ಟೋ ಆಶೀರ್ವಾದ. 예수 그리스도를 믿고 구원을 받으면 하나님의 앞에 나와서 예배를 드릴 수 있고 하나님의 말씀을 쫓아 살 수 있기 때문입니다. ನಾವು ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಸಿಕ್ಕಿದೆ ಅನ್ನುವಂಥದ್ದನ್ನ ನಾವು ಅರಿತು ಅದನ್ನ ಪ್ರಕಟಿಸುವವರಾಗಿರಬೇಕು. 하나님이 나를 창조하신 그 목적대로 사는 길이 예수 그리스도를 세상 사람들에게 전하는 거예요. ನನ್ನನ್ನ ದೇವರು ಸೃಷ್ಟಿ ಮಾಡಿರುವ ಅಥವಾ ಆರಿಸಿಕೊಂಡಿರುವಂತ ಮುಖ್ಯ ಉದ್ದೇಶ, ನಾನು ರಕ್ಷಣೆ ಹೊಂದಿದ್ದೇನೆ, ಅದೇ ಆ ರಕ್ಷಣೆ ಎಲ್ಲ ಜನರಿಗೂ ಸಿಗಬೇಕು ಅಂತೇಳಿ. 이해가 됩니까? ಅರ್ಥ ಆಗ್ತಾ ಇದೆಯಾ? 예. ಆಮೇಲೆ 예. 이것을 성도들에게 가르쳐야 돼요. ಇದನ್ನ ನಮ್ಮ ಸಭೆ ವಿಶ್ವಾಸಿಗಳಿಗೆ ತಿಳಿಯಪಡಿಸಬೇಕು. 최고의 복은 하나님께 예배드리는 복입니다. ನಿಜವಾದ ಆಶೀರ್ವಾದ, ಬಹಳ ಪ್ರಮುಖವಾದ ಆಶೀರ್ವಾದ, ದೇವರನ್ನ ಆರಾಧಿಸುವಂಥದ್ದು. ಆಮೇಲೆ 하나님께 예배를 드릴 수 있는 사람은 세상의 모든 것을 가지고 누릴 수 있는 복을 누릴 수 있다는 겁니다. ದೇವರನ್ನ ಆರಾಧಿಸುವಂತವರು ಸರ್ವವನ್ನ ಪಡೆದುಕೊಳ್ಳಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. 그것을 생각하면은 성경이 다 읽혀져요. 다 읽혀져요. ಹೀಗೆ ಅರ್ಥವಾಗುವಂತ ಎಲ್ಲರೂ ಕೂಡ ಸತ್ಯವೇದವನ್ನು ಹೆಚ್ಚಾಗಿ ಧ್ಯಾನಿಸಲಿಕ್ಕೆ ಇಷ್ಟಪಡ್ತಾರೆ, ಆರಾಧಿಸಲಿಕ್ಕೆ ಇಷ್ಟಪಡ್ತಾರೆ. 예. 성경을 볼 때도 창세기 1장에 처음부터 잘 이해를 해야 돼요. ಹಾಗೆ ಸತ್ಯವೇದನೂ ಅಷ್ಟೇ, ಯಾವುದೇ ಒಂದು ಕಾರ್ಯ ಮಾಡ್ಲಿ ಮೊದಲಿಂದ ನಾವು ತಿಳಿದುಕೊಳ್ಳುವಾಗ ಅದು ಉತ್ತಮವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. 그래서 우리는 이렇게 하나님이 우리를 향한 바라시는 것이 무엇이냐를 잘 알고, ಹಾಗಾಗಿ ನಾವು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ನಾವು ಆರಾಧಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನುವಂಥದ್ದು ಕೂಡ ನೆನಪಲ್ಲಿ ಇಟ್ಕೊಳ್ಳೋಣ. 그 하나님이 바라시는 것을 이루는 삶이 우리의 사명입니다. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವಿಸಲಿ. ಯಾಕಂದ್ರೆ ದೇವರ ಮುಖ್ಯ ಉದ್ದೇಶ, ಆತನ ಕಾರ್ಯವು ನಿಮ್ಮೆಲ್ಲರ ಮೂಲಕ ಆತನ ನಾಮಕ್ಕೆ ಮಹಿಮೆ ಸಿಗಲಿ. 끝으로 디모데전서 2장 4절을 읽어봅니다. 1 Timothy chapter 2 verse 4. ಫಸ್ಟ್ ತಿಮೋಥಿ
2 verse 4. 하나님은 모든 사람이 구원을 받으며 진리를 아는 데 이르기를 원하시느니라. ಎಲ್ಲಾ ಜನರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಉದ್ದೇಶ. ಆಮೆನ್. 모든 사람이 구원을 받아서 예수 그리스도를 잘 알고 ಎಲ್ಲ ಜನರು ರಕ್ಷಣೆಯನ್ನು ಹೊಂದಿ ಯೇಸು ಕ್ರಿಸ್ತನನ್ನ ಚೆನ್ನಾಗಿ ತಿಳಿದುಕೊಂಡು 그리고 하나님의 뜻을 잘 깨달아서 ತಂದೆಯಾದ ದೇವರ ಕಾರ್ಯಗಳನ್ನ ಅರಿತುಕೊಳ್ಳುವುದು. 모든 사람이 하나님 앞에 나와서 예배 드리게 해야 된다는 것입니다. 그것이 하나님이 원하시는 거예요. ದೇವರ ಬಳಿಗೆ ಬಂದು ದೇವರನ್ನು ಆರಾಧಿಸುವಂತದ್ದು ದೇವರಿಗೆ ಇಷ್ಟವಾದ ಕಾರ್ಯವಾಗಿದೆ. ಆಮೆನ್. 할렐루야. ಎಲ್ಲ ಕಾರ್ಯಗಳು ದೇವರ ಸ್ತೋತ್ರ ಮಾಡೋಣ. ಆಮೆನ್. 예, 시간이 좀 지났는데요. 여기서 마치겠습니다. ಒಂದ್ 10 ನಿಮಿಷ ಇವತ್ತು ತಡವಾಗಿದೆ. ನಾವಿಲ್ಲಿಗೆ ಮುಕ್ತಾಯ ಮಾಡ್ಕೊಳ್ಳೋಣ. 예, 전에 다 설명했지만은 한번 정리를 해봤어요. ಇವೆಲ್ಲವೂ ಅನೇಕ ಬಾರಿ ನಾನು ಹೇಳಿದ್ದೇನೆ. ಮತ್ತೊಂದು ಆವೃತ್ತಿ ನೀವು ಕೇಳಿ ಆಶೀರ್ವಿಸಲ್ಪಡ್ರಿ. 자, 누가 대표로 기도해 주세요. ಯಾರಾದ್ರೂ ಒಬ್ರು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ. ಸರ್ ಸ್ವಂತ ಇಷ್ಟ ಪ್ರೇಯರ್ ಮಾಡಕ್ ಹೇಳಿ ಸರ್. ನಮ್ಮ ಪ್ರೀತಿಯುಳ್ಳ ಪರಲೋಕ ತಂದೆ ಸರ್ವಶಕ್ತನ ದೇವರ ಸ್ತೋತ್ರ ಮಾಡುತ್ತಪ್ಪ ನಿಮ್ಮ ಪಾದ ಸನ್ನಿಧಾನದಲ್ಲಿ ಕರ್ತನಿದುವರೆಗೂ ಸ್ವಾಮಿ ಕರ್ತನೆ ಪ್ರೊಫೆಸರ್ ಮುಖಾಂತರವಾಗಿ ನಿಮ್ಮ ಆಲೋಚನೆಗಳನ್ನು ಕಲಿಯುವುದಕ್ಕಾಗಿ ನಿಮ್ಮ ಚಿತ್ತನ ಕಲಿಯುವುದಕ್ಕೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ ಸೇವಕರ ಮುಖಾಂತರವಾಗಿ ಪ್ರೊಫೆಸರ್ ಮುಖಾಂತರವಾಗಿ ಅಪ್ಪ ನೀವು ತಾನೇ ವಿಶೇಷವಾಗಿ ಸ್ವಾಮಿ ದೇವರೇ ನಾವೆಲ್ಲರೂ ಆಶೀರ್ವಿಸಲ್ಪಡುವುದಕ್ಕೆ ಬೇಕಾಗಿರುವಂತ ದೇವರೇ ನಿಮ್ಮ ಆಲೋಚನೆಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೃಷ್ಟಿ ಮೊದಲು ಯಾಕೆ ಉಂಟಾಯಿತು, ಮನುಷ್ಯನ ಯಾಕೆ ತಡವಾಗಿ ಉಂಟು ಮಾಡಿದ್ರೆ ಎಂಬುದಾಗಿ. ಹೌದು ಸ್ವಾಮಿ ಕರ್ತನೆ, ಎಲ್ಲವೂ ನಿಮ್ಮ ಚಿತ್ತ ನಿಮ್ಮ ಆಲೋಚನೆ ಎಲ್ಲವೂ ಒಳ್ಳೇದಾಗಿತ್ತು ಸ್ವಾಮಿ. ಆದ ಕಾರಣ ದೇವರೇ ಎಲ್ಲವೂ ದೇವ ನಿಮ್ಮ ನಾಮ ಮಹಿಮೆಗಾಗಿ ನಾವು ಕರ್ತನನ್ನು ಆರಾಧಿಸುವವರಾಗಿ ಸಾಕ್ಷಿಗಳಾಗಿರುತ್ತೆ ಕೃಪೆ ಮಾಡಿ. ಮತ್ತೆ ವಿಶೇಷವಾಗಿ ಸೇರಿ ಬಂದಂತೆಲ್ಲ ದೇವ ಸೇವಕರನ್ನ ಅವ್ರ ಕುಟುಂಬಗಳನ್ನ ಅವರ ಸೇವಾ ಕಾರ್ಯಗಳನ್ನ ಅವರೆಲ್ಲ ಕಾರ್ಯಗಳನ್ನ ಆಶೀರ್ವಾದ ಮಾಡು. ಮತ್ತು ಪ್ರೊಫೆಸರ್ ಅವರನ್ನ ಆಶೀರ್ವಾದ ಮಾಡು, ರೂಬೆನ್ ಪಾಸ್ಟರ್ ಅವರನ್ನ ಆಶೀರ್ವಾದ ಮಾಡು, ಕುಟುಂಬನ ಆಶೀರ್ವಾದ ಮಾಡು. ಎಲ್ಲಾ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೀವಿ ಪರಲೋಕ ತಂದೆ. ಆಮೆನ್. 아멘. 아멘. 할렐루야. Thank you very much. Today is happy day. Happy day. Have a nice day. Have a nice day. Let's meet Praise the Lord. again on Saturday next week. Thank you, Professor. Okay. Thank you very much, Professor. Thank you. Thank you. Thank you, Professor. Thank you.